ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ಭರ್ಜರಿಯಾಗಿ ಬೊಂಬಾಟವಾಗಿದ್ದೀರ ಅಂತ ಅನ್ಕೋತೀನಿ. ಇವತ್ತು ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೆ ಒಂದು ತುಂಬಾ ಒಳ್ಳೆ ಸುದ್ದಿ ಕೊಡ್ಬೇಕಂತ ಇದ್ದೀನಿ. ಈಗಾಗಲೇ ನೀವು ಹಲವಾರು ಜನಗಳಿಗೆ ಈ ಸುದ್ದಿ ಬಗ್ಗೆ ಗೊತ್ತಿರುತ್ತೆ. ಇವತ್ತು ನಾವು ಭಾರತದಲ್ಲಿ ಶ್ರೀರಾಮೋತ್ಸವನ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಆ ಶ್ರೀರಾಮೋತ್ಸವ ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದು ಪ್ರತಿ ಒಂದು ಭಾರತೀಯರಿಗೆ ಅದು ಒಂಥರ ತುಂಬಾ ಹೆಮ್ಮೆಯ ಸುದ್ದಿ. ಯಾಕಂದ್ರೆ 500 ವರ್ಷಗಳಿಂದ ಏನು ನಮ್ಮ ತಪಸ್ಸೆ, ಆಸೆ, ಆಕಾಂಕ್ಷೆ ಇತ್ತು, ಇವತ್ತು ಹೋಗಿ ಪೂರ್ತಿ ಆಯಿತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ತುಂಬಾ ತುಂಬಾ ಶುಭ ಕೋರಿಸ್ತೀನಿ ಅಂಡ್ ಜೈ ಶ್ರೀರಾಮ್ ಅಂತ ಹೇಳಿ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ನಾವು ಪ್ರತಿಯೊಬ್ಬರು ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ಕೆಲಸ ಮಾಡೋ, ಬಿಸ್ನೆಸ್ ಮಾಡಿ, ಇಲ್ಲ ಏನೋ ಒಂದು ರೂಪದಲ್ಲಿ ನಾವು ಹಣನ ಸಂಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ನಾವು ದುಡ್ಡನ್ನು ದುಡಿತಾ ಇದ್ದೀವಿ. ಬಟ್ ಎಷ್ಟು ಇಂಪಾರ್ಟೆಂಟ್ ನಾವು ದುಡ್ಡನ್ನು ದುಡಿಯೋದಿದೆಯೋ ಅಷ್ಟೇ ಇಂಪಾರ್ಟೆಂಟು ಆ ದುಡ್ಡನ್ನ ರೈಟ್ಲಿ, ಕರೆಕ್ಟ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಇದೆ. ರೈಟ್? ಈ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ತುಂಬ ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಏನು ಯೋಚನೆ ಮಾಡುವಂಥದ್ದು ಕೂಡ ಅಲ್ಲ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್, ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ಕೂಡ ಅನ್ಬಹುದು. ಅಂದರೆ ನೀವು ಏನು ದುಡ್ಡನ್ನ ದುಡಿತಿದ್ದೀರಾ, ಪ್ರತಿಯೊಬ್ಬರಿಗೆ ಆಸೆ ಇದೆ, ನನಗಿದೆ, ನಿಮಗಿದೆ, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೆ ನಾನು ಹಣ ಏನು ಸಂಪಾದನೆ ಮಾಡ್ತಾ ಇದ್ದೀನಿ, ಆ ಸಂಪಾದನೆ ಮಾಡಿರೋ ಹಣನ ಜಸ್ಟ್ ಅದನ್ನ ಅಷ್ಟೇ ಇಲ್ಲದೆ ಆ ಹಣನ ಬೆಳೆಸಬೇಕು, ಇಲ್ಲ ನಾನು ಸಂಪಾದನೆ ಮಾಡ್ತಿರೋ ಹಣದಲ್ಲಿ ಇಷ್ಟೊಂದು ಅಮೌಂಟ್ ಅಂತ ಹೇಳಿಬಿಟ್ಟು ನಾನು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೆ ಆಸೆ ಇದೆ. ಬಟ್ ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೊಂದು ಕ್ವಶನ್ ಕೇಳ್ತೀನಿ, 10 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕು. ರೈಟ್? ದ ಕ್ವಶನ್ ಗೋಸ್ ಲೈಕ್ ದಿಸ್: ಹೌ ಮೆನಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯು ನೋ? ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇರೋ ಎಷ್ಟು ಆಪ್ಷನ್ಸ್ಗಳು ಗೊತ್ತಿದೆ? 10 ಸೆಕೆಂಡ್ ಕೊಡ್ತೀನಿ, ಯೋಚನೆ ಮಾಡಿ ಪಟ್ ಅಂತ ಹೇಳಿ. 1, 2, 3, 4, 5, 6, 7, 8, 9 and 10. ಯೋಚನೆ ಮಾಡಿದ್ರಾ? ನಿಜವಾಗ್ಲೂ ಹೇಳಿ, ಎಷ್ಟು ಆಪ್ಷನ್ಸ್ ನಿಮ್ಮ ಮೈಂಡಲ್ಲಿ ಬಂತು? ಒಂದು ಜಾಸ್ತಿ ಅಂತ ಹೇಳಿದ್ರೆ, ಅಬ್ಬಬ್ಬ ಅಂತ ಹೇಳಿದ್ರೆ ಒಂದು 3ರಿಂದ 4 ಬಂದಿರಬಹುದು. ರೈಟ್? ಅದೇ ನಮ್ಮ ಪ್ರಾಬ್ಲಮ್ಮು. ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಸೆ ಇದೆ, ನಮ್ಮ ದುಡ್ಡನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲ. ಈ ವಿಡಿಯೋ ಮೂಲಕ ನಾನು ನಿಮಗೆ ಅದೇ ನಾಲೆಜ್ ಕೊಡಕ್ಕೆ ಹೊರಟಿದ್ದೀನಿ. ನಿಮ್ಮ ದುಡ್ಡನ್ನ ನೀವು ದುಡ್ದಿರೋ ಕಷ್ಟಪಟ್ಟು ಏನು ದುಡ್ಡು ದುಡಿತಿದ್ದೀರಾ, ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ. ಎಷ್ಟಾಗುತ್ತೆ ಅಷ್ಟನ್ನ ಜಾಸ್ತಿ ರಿಸರ್ಚ್ ಮಾಡಿ ತಿಳ್ಕೊಂಡು ನಿಮಗೋಸ್ಕರ ಈ ವಿಡಿಯೋನ ಇನ್ಫಾರ್ಮೇಟಿವ್ ಆಗಿ ಕೊಡಬೇಕು ಅಂತ ಟ್ರೈ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ನಿಮಗೆ ಅನ್ಸಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಬೇಕು, ಇಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಇನ್ನೊಂದು ಕೆಲವೊಂದು ಸಜೆಷನ್ಸ್ಗಳಿದ್ರೆ ಐ ಆಮ್ ಓಪನ್ ಟು ಟೇಕ್. ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು, ಅದನ್ನು ನಾನು ರಿಪ್ಲೈ ಮಾಡ್ತೀನಿ. ರೈಟ್? ಸ್ಟಾರ್ಟ್ ಮಾಡೋಣ? ಪರ್ಫೆಕ್ಟ್. ನಾನು ಏನು ಮಾಡಿದ್ದೀನಿ ಅಂತಂದರೆ, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ರೈಟ್? ಫಸ್ಟ್ ಬಂದ್ಬಿಟ್ಟು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಅಂದರೆ ಆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ನಿಮಗೆ ರಿಸ್ಕೇ ಇರಲ್ಲ. ಫಿಕ್ಸ್, ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಇಷ್ಟು ದುಡ್ಡು ಹಾಕಿದ್ರೆ ನನಗೆ ಇಷ್ಟು ದುಡ್ಡು ಬರ್ಬೋದು ಅಂತ. ಎರಡನೇದು ಬಂದ್ಬಿಟ್ಟು ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಅಂದರೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಇದೆ ಬಟ್ ಸ್ವಲ್ಪ ಸೇಫ್ ಕೂಡ ಇದೆ. ಮೂರನೇದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ. ಅಂದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇದೆ, ಅದೇ ತರ ನಿಮಗೆ ರಿಟರ್ನ್ಸ್ ಕೂಡ ಜಾಸ್ತಿ ಸಿಗ್ಬೋದು. ಅಂದ್ರೆ ನೀವು ಏನ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ದುಡ್ಡನ್ನ ಕಂಪ್ಲೀಟ್ ಆಗಿ ಹೊಗೆ ಕೂಡ ಹಾಕಿಸ್ಕೋಬಹುದು, ಇಲ್ಲ ಆ ದುಡ್ಡನ್ನ ನೀವು ಜಾಸ್ತಿ ರೂಪದಲ್ಲಿ ಕೂಡ ಸಂಪಾದನೆ ಇಲ್ಲ ಗ್ರೋ ಮಾಡಬಹುದು. ರೈಟ್? ಫಸ್ಟ್ ಕ್ಯಾಟಗರಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನೋಡೋಣ. ಅದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಇದರಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ 5 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ನ ಇಟ್ಟಿದ್ದೀನಿ. ಫಸ್ಟ್ FD, ಸೆಕೆಂಡ್ RD, ಥರ್ಡ್ NPS, ಫೋರ್ತ್ EPF, ಫಿಫ್ತ್ PPF. ಒಂದೊಂದಂತ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಫಿಕ್ಸ್ ಡೆಪಾಸಿಟ್. ಫಿಕ್ಸ್ ಡೆಪಾಸಿಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಫಿಕ್ಸ್ ಅಮೌಂಟ್ ಅನ್ನ ನೀವು ಬ್ಯಾಂಕ್ ಅವರಿಗೆ ಕೊಡ್ತೀರಾ. ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ FD ಮಾಡಿ ಇಡ್ತೀರಾ. ಅದರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ 2 ರಿಂದ 3 ವರ್ಷ ಆದ್ಮೇಲೆ ನನಗೆ ಎಷ್ಟು ರಿಟರ್ನ್ಸ್ ಬರಬಹುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ದಟ್ ಈಸ್ ಕಾಲ್ಡ್ ಫಿಕ್ಸ್ ಡೆಪಾಸಿಟ್. ಇದರಲ್ಲಿ ಆವರೇಜ್ ರಿಟರ್ನ್ಸ್ ಎಷ್ಟಿದೆ ಆನ್ಯುವಲಿ, ಯಾಕಂದ್ರೆ ರಿಟರ್ನ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋದು ಮಂತ್ಲಿ ಅಲ್ಲ, ಆನ್ಯುವಲಿ ಮಾಡ್ತಾ ಇದ್ದೀನಿ. ಅಂದ್ರೆ ವರ್ಷಕ್ಕೆ ನಿಮಗೆ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ಇದೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಇವತ್ತಿಗೆ ನಡೀತಿರೋ ಸ್ಟ್ಯಾಂಡರ್ಡ್ FD ರಿಟರ್ನ್ಸ್ 3 to 7.5% ನಿಮ್ ಬ್ಯಾಂಕ್ ಪ್ರಕಾರ ಇದೆ. ನೀವು FD ಮಾಡೋಕ್ಕಿಂತ ಮುಂಚೆ ನಿಮ್ ಬ್ಯಾಂಕಲ್ಲಿ ನೋಡ್ಬೋದು. ಎರಡನೇದು RD, ರಿಕರಿಂಗ್ ಡೆಪಾಸಿಟ್ ಅಂತ.
ಎಫ್ ಡಿಲಿ ನೀವು ಏನ್ ಮಾಡಿದ್ರಿ, ಒಂದು ಫಿಕ್ಸ್ ಅಮೌಂಟ್ ನ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷನ ಒಂದೇ ಸಲ ನೀವೇನ್ ಮಾಡಿದ್ರಿ, ಫಿಕ್ಸ್ ಡೆಪಾಸಿಟ್ ಮಾಡ್ಬಿಟ್ರಿ. 2 ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರ್ತಿದೆ ಅಂತ ಗೊತ್ತಿದೆ, ದಟ್ಸ್ ಇಟ್. ಬಟ್ ರಿಕರಿಂಗ್ ಡೆಪಾಸಿಟ್ ಏನಾಗುತ್ತೆ ಅಂತಂದ್ರೆ, ನೀವು ಪ್ರತಿ ತಿಂಗಳು ಒಂದು ಕಂತು ಮೂಲಕ ನಿಮ್ಮ ಅಕೌಂಟ್ ಇಂದ ಇಷ್ಟು ಅಮೌಂಟ್ ಕಟ್ ಆಗಬೇಕು, ಇಲ್ಲ ಇಷ್ಟು ಅಮೌಂಟ್ ನಾನು ಪ್ರತಿ ತಿಂಗಳು ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಲ್ಲಿ ಹಾಕ್ತೀನಿ, 2 ರಿಂದ 3 ವರ್ಷ ಆದ್ಮೇಲೆ ಎಷ್ಟು ಸೆಟ್ ಆಫ್ ಪರ್ಸೆಂಟೇಜ್ ರಿಟರ್ನ್ ನನಗೆ ಬರುತ್ತೆ ಅಂತ ಇದರಲ್ಲೂ ಸಹ ನಿಮಗೆ ಗೊತ್ತಿರುತ್ತೆ. ಎಫ್ ಡಿ ಅಲ್ಲಿ ಏನು, ಒಂದೇ ಸಲ ಒಂದು ಫಿಕ್ಸ್ ಅಮೌಂಟ್ ಹಾಕ್ಬಿಟ್ರಿ. ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ನ ಹಾಕ್ತಾ ಇದ್ದೀನಿ, 2 ವರ್ಷ ಆದ್ಮೇಲೆ ನನಗೆ ಇಷ್ಟು ರಿಟರ್ನ್ಸ್ ಬರಬಹುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮೂರನೇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್. NPS ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಇದಕ್ಕೆ ಕರೀತಾರೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಹೆಸರನ್ನೇ ನೀವು ಸ್ವಲ್ಪ ಎಲಾಬರೇಟ್ ಮಾಡಿದ್ರೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದು ಒಂದು ರಿಟೈರ್ಮೆಂಟ್ ಪ್ಲಾನ್. ಅಂದ್ರೆ ನೀವು ಇವಾಗಿಂದ NPS ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೊರಟಾಗ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಿಮಗೆ ಇಷ್ಟೊಂದಂತ ಅಮೌಂಟ್ ಸಿಗುತ್ತೆ. ಇದರಲ್ಲಿ ಹೇಗಾಗುತ್ತೆ ಅಂತಂದ್ರೆ, NPS ಅಂತ ಒಂದು ಅಕೌಂಟ್, ಆ ಅಕೌಂಟ್ ಅಲ್ಲಿ ಇಷ್ಟು ಅಮೌಂಟ್ ನೀವು ಹಾಕ್ತೀರಾ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ. ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಎಷ್ಟಾದ್ರೂ ಏಜ್ ಇರ್ಬೋದು, 60 ಇರ್ಬೋದು, 65 ಇರ್ಬೋದು, 55 ಇರ್ಬೋದು, ಆ ಟೈಮ್ ಅಲ್ಲಿ ನೀವು ಕೂಡಾಕಿರೋ ಎಲ್ಲಾ ಅಮೌಂಟ್ ಅಲ್ಲಿ 40% ಆಫ್ ದ ಅಮೌಂಟ್ ನೀವು ಲಂಸಮ್ ಆಗಿ ತಗೋಬಹುದು. ಅಂದ್ರೆ ಲಂಸಮ್ ಆಗಿ ನೀವು ಆ 40% ಅಮೌಂಟ್ ನ ತಗೋಬಹುದು. ರಿಮೈನಿಂಗ್ 60% ಆಫ್ ಅಮೌಂಟ್ ಏನಿದೆ ಅದು ನಿಮಗೆ ನೀವು ಮಂತ್ಲಿ ನಿಮಗೆ ಪೆನ್ಷನ್ ತರ ಬರ್ತಾ ಇದೆ. ಸ್ಟ್ಯಾಂಡರ್ಡ್ ಏನು NPS ಅಲ್ಲಿ ಇವಾಗ ಆವರೇಜ್ ರಿಟರ್ನ್ಸ್ ಬರ್ತಾ ಇದೆಯಲ್ಲ, ಅದು 10% ಇದೆ. RD ಹೇಳನ್ನ ಮರ್ತು ಹೋಗ್ಬಿಟ್ಟೆ, RD ಅಲ್ಲಿ ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಆಗಿ 3 to 7.5% ರಿಟರ್ನ್ಸ್ ನಿಮಗೆ RD ಅಲ್ಲಿ ಬರುತ್ತೆ. ನಿಮಗೆ NPS ಬಗ್ಗೆ ಅರ್ಥ ಆಯ್ತಲ್ಲ. NPS ಅಂತಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅದರಲ್ಲಿ ನೀವು ಏನ್ ಅಮೌಂಟ್ ಅನ್ನ ಹಾಕ್ತಾ ಇದ್ದೀರಾ, ಅಟ್ ದ ಏಜ್ ಆಫ್ ಯುವರ್ ರಿಟೈರ್ಮೆಂಟ್ ಯು ವಿಲ್ ಗೆಟ್ ಒನ್ ಅಮೌಂಟ್, ಕಾರ್ಪಸ್ ಅಮೌಂಟ್. ಆ ಕಾರ್ಪಸ್ ಅಮೌಂಟ್ ಅಲ್ಲಿ 40% ಆಫ್ ದ ಅಮೌಂಟ್ ಏನಿದೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಲಂಸಮ್ ಅಲ್ಲಿ ಸಿಗುತ್ತೆ. ರಿಮೈನಿಂಗ್ 60% ಆಫ್ ದ ಅಮೌಂಟ್ ನಿಮಗೆ ಮಂತ್ಲಿ ಪೆನ್ಷನ್ ತರ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, EPF. ಅದು ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಅಂತ ಅಂತಾರೆ. ಇದು ಜನರಲಿ ನೀವು ಇಫ್ ಯು ಆರ್ ಅ ಸ್ಯಾಲರಿಡ್ ಎಂಪ್ಲಾಯ್ ಅಲ್ಲ, ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. EPF ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಸ್ಯಾಲರಿಯಿಂದ ಇಷ್ಟೊಂದು ಅಮೌಂಟ್ ಅಂತ ಹೇಳ್ಬಿಟ್ಟು ನೀವು ಡಿಡಕ್ಷನ್ ಮಾಡಿಸ್ತೀರಾ, ರೈಟ್? ಇವಾಗ ಒಂದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, 2500 rupees ನೀವು ನಿಮ್ಮ ಸ್ಯಾಲರಿಯಿಂದ ಡಿಡಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಎಂಪ್ಲಾಯರ್ ಅಂದ್ರೆ ನಿಮ್ಮ ಸ್ಯಾಲರಿ ಯಾವ ಕಂಪನಿಯಿಂದ ಬರ್ತಾ ಇದೆ, ಯಾವ ಕಂಪನಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅವರು ಕೂಡ ಅಷ್ಟೇ ಅಮೌಂಟ್ ನಿಮ್ಮ EPF ಅಕೌಂಟ್ ಅಲ್ಲಿ ಹಾಕ್ತಾರೆ. ಇದು ಒಂಥರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ನಾನು ಪರ್ಟಿಕ್ಯುಲರ್ ಅನ್ಕೊಂಡಿದ್ದೀನಿ ಫಾರ್ ಯುವರ್ ರಿಟೈರ್ಮೆಂಟ್. ಯಾಕಂದ್ರೆ ನಿಮಗೆ ರಿಟೈರ್ಮೆಂಟ್ ಏಜ್ ಅಲ್ಲಿ ಒಂದು ಬಿಗ್ ಕಾರ್ಪಸ್ ಅಮೌಂಟ್ ನಿಮಗೆ ಸಿಗುತ್ತೆ. ಅಂಡ್ ಇಲ್ಲಿ ಸಿಗುವಂತ ನಿಮಗೆ ಕಂಪ್ಲೀಟ್ ಪ್ರಿನ್ಸಿಪಲ್ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಯಾವುದೇ ತರಹದ ಅದಕ್ಕೆ ನೀವು ಟ್ಯಾಕ್ಸ್ ಕೊಡಬೇಕಾಗಂತ ಇರಲ್ಲ. ಸ್ಟ್ಯಾಂಡರ್ಡ್ ಆವರೇಜ್ ರಿಟರ್ನ್ಸ್ ಫ್ರಮ್ ದ EPF ಈಸ್ ಗ್ರೇಟರ್ ದ್ಯಾನ್ 8%. ನೆಕ್ಸ್ಟ್, PPF, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಇದು ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ. ಯಾಕಂದ್ರೆ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಅಗೇನ್ ಪರ್ ಮಂತ್ ಇಲ್ಲ ಆನ್ಯುವಲಿ ಇಷ್ಟೊಂದು ಅಮೌಂಟ್ ಅಂತ ಸೇವ್ ಮಾಡ್ತೀರಾ, ಇಲ್ಲ ಇಷ್ಟೊಂದು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡ್ತೀರಾ. ಅಟ್ ದ ಏಜ್ ಆಫ್ ಯುವರ್ ರಿಟೈರ್ಮೆಂಟ್ ನಿಮಗೆ ಏನು ಕಾರ್ಪಸ್ ಅಮೌಂಟ್ ಬರ್ತಾ ಇದೆ ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಇವಾಗ ಸದ್ಯಕ್ಕೆ ಆನ್ ಅನ್ ಆವರೇಜ್ ಅಗೇನ್ PPF ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ನಡೀತಿರೋದು 8%. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್ ಇನ್ PPF ಇಸ್ ಗ್ರೇಟರ್ ದ್ಯಾನ್ 8%. ಒಂದು ಸ್ಮಾಲ್ ಚೇಂಜ್ ಇಲ್ಲಿ ಏನಿದೆ ಅಂತಂದ್ರೆ, PPF ಅಲ್ಲಿ ಏನಾಗುತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ ಎವ್ರಿ 3 months ಒನ್ಸ್ ಅಂದ್ರೆ ಎವ್ರಿ ಕ್ವಾರ್ಟರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಮಾಡ್ತಾ ಇರ್ತಾರೆ. ಲಾಸ್ಟ್ ವರ್ಷದಲ್ಲಿ ಇಲ್ಲ ಅದಕ್ಕಿಂತ ಲಾಸ್ಟ್ ವರ್ಷದಲ್ಲಿ PPF ಆವರೇಜ್ ರಿಟರ್ನ್ ಬಂದ್ಬಿಟ್ಟು 7.5 to 8% ಇತ್ತು. ಇವಾಗ 8% ಗ್ರೇಟರ್ ನಡೀತಿದೆ. ಮೋಸ್ಟ್ ಪ್ರಾಬಬ್ಲಿ ಮುಂದೆ ಜಾಸ್ತಿ ಕೂಡ ಆಗ್ಬೋದು, ಕಮ್ಮಿ ಕೂಡ ಆಗ್ಬೋದು. ಬಟ್ ಎವ್ರಿ 3 months ಒನ್ಸ್ PPF ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ರೀಸ್ ಇಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಇದನ್ನ ನೀವು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಅಗೇನ್ PPF ಅಲ್ಲಿ ಬರೋ ಏನ್ ಅಮೌಂಟ್ ಇದೆ ಇದು ಕೂಡ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನಾವು ಇಲ್ಲಿವರೆಗೆ ಏನ್ ಡಿಸ್ಕಸ್ ಮಾಡಿದ್ವಿ, FD, RD, NPS, PPF, EPF. These are the low risk ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಅಂದ್ರೆ ಇದರಲ್ಲಿ ನೀವೇನ್ ಅಮೌಂಟ್ ನ ಸೇವ್ ಮಾಡ್ತಾ ಇದ್ದೀರಾ, ಇಲ್ಲ ಇದರಲ್ಲಿ ನೀವೇನ್ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದೇ ತರಹದ ನಿಮಗೆ ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ನಿಮಗೆ ಗೊತ್ತಿದೆ ನಾನು ಇಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಅಟ್ ದ ಏಜ್ ಆಫ್ ದಿಸ್ ಐ ವಿಲ್ ಬಿ ಗೆಟಿಂಗ್ ದಿಸ್ ಮಚ್ ಅಮೌಂಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇದಕ್ಕೆ ಲೋ ರಿಸ್ಕ್ ಕ್ಯಾಟಗರಿಲಿ ಇಟ್ಟಿದ್ದೀನಿ. ನೆಕ್ಸ್ಟ್, ಮೀಡಿಯಂ ರಿಸ್ಕ್. ಮೀಡಿಯಂ ರಿಸ್ಕ್ ಅಲ್ಲಿ ಏನಿದೆ, ಹಾಗೆ ನಾನು ನಿಮಗೆ ಫಸ್ಟ್ ಹೇಳಿದ ಹಾಗೆ ನಿಮಗೆ ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅಂಡ್ ಸ್ವಲ್ಪ ನಿಮಗೆ ಸೇಫ್ ಕೂಡ ಇದೆ.
ಬಟ್ ಇದರಲ್ಲಿ ಬರುವಂತ ರಿಟರ್ನ್ಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜಾಸ್ತಿ ಇದೆ. ಸೊ ಆದ್ರೆ ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟ್, ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಆರ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಆಸ್ ಪರ್ ಮೀ ಪ್ರೆಸೆಂಟ್ಲಿ ಅವೈಲೇಬಲ್ ಇನ್ ಎಂಟೈರ್ ವರ್ಲ್ಡ್. ನನ್ನ ಪ್ರಕಾರ ಎಂಟೈರ್ ಪ್ರಪಂಚದಲ್ಲಿ ಮ್ಯೂಚುವಲ್ ಫಂಡ್ಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಇದರಲ್ಲಿ ಏನಾಗುತ್ತೆ ನೋಡಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫಸ್ಟ್ ನಿಮಗೆ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಕಂಪನಿದು ಸ್ಟಾಕ್ಸ್ ನ ನೀವು ಬೈ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ಬರುವಂತ ನಿಮಗೆ ರಿಸ್ಕ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಜಾಸ್ತಿ ನಿಮಗೆ ರಿಟರ್ನ್ಸ್ ಬರುವಂತ ಚಾನ್ಸಸ್ ಕೂಡ ಇದೆ. ಅಂದ್ರೆ ನಿಮ್ ದುಡ್ಡು ಗ್ರೋ ಆದ್ರೆ 100x ಗ್ರೋ ಆಗ್ಬೋದು, ನೀವು ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೇಲ್ ಆದ್ರೆ ಕಂಪ್ಲೀಟ್ಲಿ ಝೀರೋ ಕೂಡ ಆಗ್ಬೋದು. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, who will be having an experience of 20 to 30 years, 10, 15, however much ever experience he is having. He is a best person, fund manager in the mutual funds, who will take care of your money. ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗುತ್ತೆ, ಗ್ರೂಪ್ ಆಫ್ ಕಂಪನೀಸ್ ನ ಕ್ಲಬ್ ಮಾಡಿ, ಗ್ರೂಪ್ ಆಫ್ ಕಂಪನೀಸ್ ನ ಜೊತೆಲಿ ಇಟ್ಕೊಂಡು ಒಂದು ಫಂಡ್ ಅನ್ನ ರೆಡಿ ಮಾಡ್ತಾರೆ. ಇವಾಗ ಆ ಫಂಡ್ ನೀವೇನ್ ಮಾಡ್ತಾ ಇದ್ದೀರಾ, ಆ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಚಾನ್ಸಸ್ ಏನಿದೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು 10 ಕಂಪನಿನ ಸೇರಿ ಒಂದು ಫಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ 10 ಕಂಪನಿ ಯಾವ ತರ ಇರುತ್ತೆ ಅಂತಂದ್ರೆ, ಕೆಲವೊಂದು ಟಾಪ್ ಕಂಪನೀಸ್ ಇರುತ್ತೆ, ಕೆಲವೊಂದು ಮೀಡಿಯಂ ಟಾಪ್ ಇರುತ್ತೆ, ಇನ್ನು ಕೆಲವೊಬ್ರು ಗ್ರೋಯಿಂಗ್ ಕಂಪನೀಸ್ ಇರುತ್ತೆ. ಸೊ 10 ಕಂಪನಿ ಅಟ್ ಎ ಟೈಮ್ ಲಾಸ್ ಆಗೋ ಚಾನ್ಸಸ್ ಎಷ್ಟಿದೆ? 0.00. 10 ಕಂಪನಿ ಅಂತೂ ರಾತ್ರೋರಾತ್ರಿ ಕ್ಲೋಸ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಒಂದು ಕಂಪನಿ ಕೂಡ ಡೌನ್ ಆದ್ರೆ ನಿಮ್ಮ ಮನಿ ಸೇಫ್ ಇದೆ, ಯಾಕಂದ್ರೆ ನಿಮ್ಮ ಉಳಿದಿರೋ 9 ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಏನ್ ರಿಸ್ಕ್ ಏನಿದೆ ಈ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಎಲ್ಲ ಒಂದ್ ಕಡೆ ಸ್ವಲ್ಪ ಕಮ್ಮಿ ಇದೆ. ಅದೇ ತರ ನಿಮಗೆ ರಿಟರ್ನ್ಸ್ ಕೂಡ ಒಳ್ಳೆ ಬ್ಯೂಟಿಫುಲ್ ಆಗಿ ಸಿಗುತ್ತೆ. 12 to 18% ಆನ್ ಅನ್ ಆವರೇಜ್ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇವತ್ತು ಸದ್ಯಕ್ಕೆ ನಡೀತಾ ಇದೆ. ಪರ್ಫೆಕ್ಟ್. ಸೆಕೆಂಡ್, ಗೋಲ್ಡ್, ಚಿನ್ನ. ನಮ್ ತಂದೆ ತಾಯಿ ಕಾಲದಲ್ಲಿ ಇಲ್ಲ ಅವ್ರ ತಂದೆ ತಾಯಿ ಕಾಲದಲ್ಲಿ ಗೋಲ್ಡ್ ಬೈ ಮಾಡ್ಬೇಕು ಅಂತಂದ್ರೆ ಎಲ್ಲರ ಪ್ರಕಾರ ಫಿಸಿಕಲ್ ಗೋಲ್ಡ್ ಇತ್ತು. ಅಂದ್ರೆ ನೀವೇನಾದ್ರೂ ಚಿನ್ನನ ಬೈ ಮಾಡ್ಬೇಕು ಅಂತಂದ್ರೆ ಅಂಗಡಿಗೆ ಹೋಗ್ಬೇಕು, ಆ ಚಿನ್ನನ ತಗೊಂಡು ಬರ್ಬೇಕು, ಆ ಚಿನ್ನ ನಿಮ್ಮ ಹತ್ರ ಇಡ್ತೀರಾ, ಅದೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್. ದುಡ್ಡಿದೆ, ಚಿನ್ನ ತಗೋಣ. ಇದರಲ್ಲಿ ನಾವು ಏನ್ ಪಾಯಿಂಟ್ ನ ಮರಿತಿದೀವಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾವು ಗೋಲ್ಡ್ ಮೇಕಿಂಗ್ ಚಾರ್ಜಸ್ ಕೊಡ್ತಾ ಇದೀವಿ, ರೈಟ್? ಎವ್ರಿ ಟೈಮ್ ವೆನ್ ಯು ಆರ್ ಬೈಯಿಂಗ್ ಗೋಲ್ಡ್, ಎವ್ರಿ ಟೈಮ್ ನೀವು ಯಾವಾಗ ಚಿನ್ನನ ಖರೀದಿ ಮಾಡ್ತಾ ಇದ್ದೀರಾ, ನೀವು ಒಂದು ಗೋಲ್ಡ್ ಮೇಕಿಂಗ್ ಚಾರ್ಜಸ್ ಕೊಡ್ತಾ ಇದ್ದೀರಾ. ಅದೇ ತರ ಒಂದು GST ಕೂಡ ಕೊಡ್ತಾ ಇದ್ದೀರಾ. ಸೊ ನಿಮ್ದು ಗೋಲ್ಡ್ ಇವತ್ತಿಗೆ ನೀವು 6,000 ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ಒಂದು ವರ್ಷ ಆದ್ಮೇಲೆ ನೀವು ಅದೇ ಗೋಲ್ಡ್ ಮಾಡಕ್ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ ಗೋಲ್ಡ್ ಮೇಕಿಂಗ್ ಚಾರ್ಜಸ್ ಮೈನಸ್ ಆಗುತ್ತೆ, ಆ ಟೈಮಲ್ಲಿ ಕಟ್ಟಿರೋ ನಿಮ್ GST ಮೈನಸ್ ಆಗುತ್ತೆ. ಸೊ ಅದ್ರದ್ದು ಆಲ್ಟರ್ನೇಟಿವ್ ಏನು? ನಾನು ಗೋಲ್ಡ್ ತಗೊಂಡಿದ ಮೇಲೆ ಅದ್ರದ್ದು ವ್ಯಾಲ್ಯೂ ಅಷ್ಟೇ ಇರಬೇಕು, ಇಲ್ಲ ಅದಕ್ಕಿಂತ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಗೋಲ್ಡ್ ಸಾವರೆನ್ ಬಾಂಡ್ಸ್, ಗೋಲ್ಡ್ ಈಕ್ವಿಟಿ ಟ್ರೇಡೆಡ್ ಫಂಡ್ಸ್, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಡಿಜಿಟಲ್ ಗೋಲ್ಡ್. ಅಂದ್ರೆ ನೀವು ಇವಾಗ ಗೋಲ್ಡ್ ಅನ್ನು ಡಿಜಿಟಲ್ ಫಾರ್ಮ್ ಅಲ್ಲಿ ಕೂಡ ಬೈ ಮಾಡಬಹುದು. ಸೊ ಅದರಿಂದ ನಿಮ್ಗೆ ಅಡ್ವಾಂಟೇಜಸ್ ಏನಿದೆ, ನಿಮ್ಮ ದುಡ್ಡನ್ನ ಯಾವುದೇ ಕಾರಣಕ್ಕೂ ನೀವು ಡಿಪ್ರಿಶಿಯೇಟ್ ಮಾಡಕ್ ಹೋಗಲ್ಲ. ಅಂದ್ರೆ ಇವತ್ತು ನೀವು ಕಟ್ಟಿರೋ ದುಡ್ಡು 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಅಷ್ಟಿರುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ ಹೊರತು ಚಾನ್ಸಸ್ ಆಫ್ ನೀವು ಲೂಸಿಂಗ್ ಔಟ್ ಆನ್ ಮನಿ ಇಸ್ ಕಮ್ಮಿ, ರೈಟ್? ಥರ್ಡ್, ನನ್ನ ಪ್ರಕಾರ ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಈಸ್ ಕಾರ್ಪೊರೇಟ್ ಬಾಂಡ್ಸ್. ಗೋಲ್ಡ್ ಅಲ್ಲಿ ಆನ್ ಅನ್ ಆವರೇಜ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಮ್ವೇರ್ ಅರೌಂಡ್ 12 to 15% ನಿಮಗೆ ಆನ್ಯುವಲಿ ಸಿಗ್ತಾ ಇದೆ. ಮೂರನೇದು ಕಾರ್ಪೊರೇಟ್ ಬಾಂಡ್ಸ್. ಕಾರ್ಪೊರೇಟ್ ಬಾಂಡ್ಸ್ ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ, ಯಾವ್ದಾದ್ರು ದೊಡ್ಡ ಕಾರ್ಪೊರೇಟ್ ಕಂಪನಿ ಇದೆ ಅಂತ ಹೇಳಿದ್ರೆ, ಆ ಕಂಪನಿಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿದ ಮೇಲೆ ಆ ಕಂಪನಿ ಲೋನ್ ತಗೊಳ್ಳೋದ್ ಬದಲು, ಇಲ್ಲ ಏನೋ ಒಂದು ಸಾಲ ತಗೊಳ್ಳೋದ್ ಬದಲು, ಇಲ್ಲ ಅವ್ರ ಶೇರ್ನ ಮಾರ್ಬಿಟ್ಟು ಹಣನ ಸಂಪಾದನೆ ಮಾಡೋದ್ ಬದಲು, ಇಲ್ಲ ಹಣನ ಸಂಗ್ರಹಣೆ ಮಾಡೋದ್ ಬಿಟ್ಟು ಅವ್ರೇನ್ ಮಾಡ್ತಾರೆ, ನಮ್ಮಂತ ಜನರಲ್ ಪೀಪಲ್ ಹತ್ರ, ಅಂದ್ರೆ ನಮ್ಮ ಹತ್ರ ಜನರಲ್ ಮನುಷ್ಯಗಳ ಹತ್ರ ಅವರು ದುಡ್ಡನ್ನ ರೈಸ್ ಮಾಡ್ತಾರೆ. ಸೊ ಅದನ್ನ ಕಾರ್ಪೊರೇಟ್ ಬಾಂಡ್ಸ್ ಅಂತ ಕರೀತಾರೆ. ಸೊ ಇದನ್ನ ನೀವು ಒಂಥರ ಹೆಂಗ್ ಅನ್ಕೋಬಹುದು ಅಂತಂದ್ರೆ, ಒಂದು ಕಂಪನಿ ಇದೆ, ಕಾರ್ಪೊರೇಟ್ ಬಾಂಡ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ, ಆ ಕಾರ್ಪೊರೇಟ್ ಬಾಂಡ್ ಇಷ್ಟು ಅಮೌಂಟ್ ಅಂತ ಇದೆ, ರೈಟ್? ಈ ಕಂಪನಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದನ್ನ ನಿಮಗೆ ಒಂಥರ ಡಿವಿಡೆಂಡ್ ರೂಪಲ್ಲಿ ಕೂಡ ಸಿಗುತ್ತೆ. ಅಂದ್ರೆ ಕಂಪನಿ ಗ್ರೋ ಆಗ್ತಾ ಆಗ್ತಾ 3 monthsಗೆ ಒನ್ಸ್, 6 monthsಗೆ ಒನ್ಸ್, 12 monthsಗೆ ಒನ್ಸ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆನ್ಯುವಲಿ ಕಂಪನಿ ವಿಲ್ ಗಿವ್ ಯು ದ ಡಿವಿಡೆಂಡ್. ಅದರ್ವೈಸ್ ಕಂಪನಿ ವಿಲ್ ಗಿವ್ ಯು ಯುವರ್ ಪ್ರಾಫಿಟ್ ಬ್ಯಾಕ್ ಫ್ರಮ್ ವಾಟ್ ಎವರ್ ಇಯರ್ಸ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಟು ದಟ್ ಕಂಪನಿ ಆರ್ ಇನ್ ದ ಕಾರ್ಪೊರೇಟ್ ಬಾಂಡ್ಸ್.
ಇದರಲ್ಲಿ ಅಗೇನ್ ರೇಟ್ ಆಫ್ ಇಂಟ್ರೆಸ್ಟ್ 15% ಜಾಸ್ತಿ ಇದೆ, ಬಟ್ ರಿಸ್ಕ್ ಇದೆ. ನೀವು ರಿಸರ್ಚ್ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಆಪ್ಷನ್ಗೆ ನಾನು ಪರ್ಸನಲಿ ನೀವು ಇದರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ಕಾರ್ಪೊರೇಟ್ ಬಾಂಡ್ಸ್ ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಆ ವೆಬ್ಸೈಟ್ ಲಿಂಕ್ ನಾನು ಈ ಗ್ರೂಪ್ ಡಿಸ್ಕಷನ್ ಇದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೆಬ್ಸೈಟ್ ಲಿಂಕ್ ನ ಹಾಕಿರ್ತೀನಿ. ಕಾರ್ಪೊರೇಟ್ ಬಾಂಡ್ಸ್ ನೀವು ಬೈ ಮಾಡಬೇಕಾದ್ರೆ AAA ಮತ್ತೆ AA ಸರ್ಟಿಫಿಕೇಶನ್ ಕಾರ್ಪೊರೇಟ್ ಬಾಂಡ್ಸ್ ಮಾತ್ರ ಬೈ ಮಾಡಿ. ಆ ಕಂಪನೀಸ್ ಬೆಸ್ಟ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಗೋಸ್ಕರ. ಅದನ್ನ ಬಿಟ್ಟು ಕೂಡ A, B ಅಂತ ಎಲ್ಲ ಕ್ಯಾಟಗರಿ ಇದೆ, ಬಟ್ ನನ್ನ ಪರ್ಸನಲ್ ಸಜೆಷನ್ ಇಸ್ ನಾಟ್ ದಟ್. ಮೂರನೇದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಇದರಲ್ಲಿ ಕೂಡ ನಾನು ಜಾಸ್ತಿ ಪಾಯಿಂಟ್ಸ್ ನ ಹೇಳಕ್ ಹೊರಟಿಲ್ಲ. ಇದರಲ್ಲಿ ಕೂಡ ನಾನೇನು ಜಾಸ್ತಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇಟ್ಟಿಲ್ಲ. ತುಂಬಾ ಕಮ್ಮಿ ಇದಾವೆ. ಪ್ಲೀಸ್ ಚೆನ್ನಾಗಿ ನಿಮ್ಮ ರಿಸರ್ಚ್ ನ ಮಾಡಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೊರಡಿ. ಮೂರನೇದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಅದರಲ್ಲಿ ಮೊದಲದು ಈಕ್ವಿಟಿ ಅಂದ್ರೆ ಸ್ಟಾಕ್ ಮಾರ್ಕೆಟ್. ನಾನು ಜಸ್ಟ್ ಇವಾಗ ಮೀಡಿಯಂ ರಿಸ್ಕ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಹೇಳಿದ್ದೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಕಂಪನೀಸ್ ಲಿಸ್ಟೆಡ್ ಆಗಿರುತ್ತೆ. ಅಂದ್ರೆ ಕಂಪನೀಸ್ ಅಲ್ಲಿ ಅವ್ರ ಶೇರ್ಸ್ ನ ಬೈ ಸೇಲ್ ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ತೀರಾ, ಆಸ್ ಅ ಪರ್ಸನ್ ಯು ವಿಲ್ ಗೋ ದೇರ್ ಅಂಡ್ ಯು ವಿಲ್ ಬೈ ಸಮ್ ಶೇರ್ಸ್ ಆಫ್ ದಿಸ್ ಕಂಪನಿ. ಇವಾಗ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ನಿಮ್ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅದೇ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದ್ರೆ ನಿಮ್ ಶೇರ್ ವ್ಯಾಲ್ಯೂ ಡೌನ್ ಆಗುತ್ತೆ. ಇಲ್ಲಿ ಏನಾಗಿದೆ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ, ಅದೇ ತರ ನಿಮಗೆ ಬರುವಂತ ರಿಟರ್ನ್ಸ್ ಕೂಡ ಎಲ್ಲೋ ಒಂದ್ ಕಡೆ ಜಾಸ್ತಿ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ರಿಸರ್ಚ್, ತುಂಬಾ ನಾಲೆಜ್, ತುಂಬಾ ಗೈಡೆನ್ಸ್ ನಿಮಗೆ ಬೇಕಾಗಿರುತ್ತೆ. ಬಿ ಕೇರ್ಫುಲ್ ಬಿಫೋರ್ ಯು ಗೈಸ್ ಸ್ಟಾರ್ಟ್ ಯುವರ್ ಇನ್ವೆಸ್ಟಿಂಗ್ ಜರ್ನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಹ್ಯಾವ್ ಅ ಪ್ಲಾನ್ ಅಂಡ್ ದೆನ್ ಓನ್ಲಿ ಗೋ ಫಾರ್ ಸ್ಟಾಕ್ ಮಾರ್ಕೆಟ್, ರೈಟ್? ಸೆಕೆಂಡ್, REIT ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. REIT ಅಂತಂದ್ರೆ ಏನಾಗುತ್ತೆ, ಇವಾಗ ನೋಡಿ, ನೀವು ಹತ್ತಿರದಲ್ಲಿ ಹಲವಾರು ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಗಳನ್ನ ನೋಡ್ತಿರ್ತೀರ ರಿಯಲ್ ಎಸ್ಟೇಟ್. ನಾನು ಬಿಲ್ಡರ್ಸ್ ಹೆಸರು ಹೇಳ್ತೀನಿ. ಯಾರು ಈ ವಿಡಿಯೋನ ಪ್ರಮೋಟ್ ಮಾಡಿಲ್ಲ, ಇಲ್ಲ ಯಾರು ಈ ವಿಡಿಯೋನ ಪ್ರಮೋಷನ್ ಗೋಸ್ಕರ ನಾನು ಯಾರ್ದು ಈ ವಿಡಿಯೋದಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಮೈ ಪರ್ಸನಲ್ ಒಪಿನಿಯನ್ ದಟ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ಪ್ಲೀಸ್ ಇದನ್ನ ನೆನಪಲ್ಲಿ ಇಟ್ಕೊಂಡು ಮುಂದೆ ಹೋಗಿ. ಹಲವಾರು ಪ್ರಾಜೆಕ್ಟ್ಸ್ ನಡೆಯೋದು ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನಿಮ್ಮ ಸರೌಂಡಿಂಗ್ ಅಲ್ಲಿ. ಲೋಧಾ ಪ್ರಾಜೆಕ್ಟ್ಸ್ ನಡೀತಾ ಇದೆ, ಪ್ರೆಸ್ಟೀಜ್ ನಡೀತಾ ಇರುತ್ತೆ, ಎಂಬೆಸಿ ನಡೀತಾ ಇದೆ, ಬ್ರೂಕ್ ಫೀಲ್ಡ್ ನಡೀತಾ ಇರುತ್ತೆ. ಇವಾಗ ನೀವು ಈ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಏನ್ ಕಂಪನಿಗಳಿದೆ ಅವ್ರು ಏನ್ ಮಾಡ್ತಾರೆ, REITs ನ ರಿಲೀಸ್ ಮಾಡ್ತಾರೆ. REITs ಅಂತಂದ್ರೆ ಒಂಥರ ರೆಂಟಲ್ ಈಲ್ಡ್. ನಿಮಗೆ ಆ ಕಂಪನಿದು ಪ್ರಾಜೆಕ್ಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಆ ಕಂಪನಿ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗ್ತಾ ಅಲ್ಲಿ ಸೇಲ್ ನಡೀತಾ ಆ ಕಂಪನಿ ಪ್ರಾಜೆಕ್ಟ್ಸ್ ನ ರೆವೆನ್ಯೂ ಜನರೇಟ್ ಮಾಡ್ತಾ ಆ ಕಂಪನಿ ಅಂದ್ರೆ REIT ಕಂಪನಿ ಏನ್ ಸರ್ಟಿಫಿಕೇಶನ್ ಇದೆ, REIT ಕಂಪನೀಸ್ ಏನ್ ಪ್ರಾಜೆಕ್ಟ್ಸ್ ಗಳಿದೆ, ಆ ಪ್ರಾಜೆಕ್ಟ್ಸ್ ಗಳನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಆ ಪ್ರಾಜೆಕ್ಟ್ಸ್ ಏನ್ ರೆವೆನ್ಯೂ ಜನರೇಟ್ ಆಗ್ತಾ ಇದೆ, ಪ್ರಾಫಿಟ್ ಜನರೇಟ್ ಆಗ್ತಾ ಇದೆ, ಅದರಲ್ಲಿ ನಿಮಗೆ ಇಷ್ಟೊಂದಂತ ಪ್ರಾಫಿಟ್ ಕಂಪನಿ ನಿಮಗೆ ಸರ್ಪಾಸ್ ಮಾಡುತ್ತೆ. ಪರ್ಫೆಕ್ಟ್. ಮೂರನೇದು ಅಂಡ್ ದ ಲಾಸ್ಟ್ ಇನ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಸ್ ಪರ್ ಮೈ ರೆಕಮೆಂಡೇಶನ್ ಇಸ್ ಬಿಟ್ಕಾಯಿನ್, or you can also invest in US stock market. See, ಬಿಟ್ಕಾಯಿನ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು 5 ವರ್ಷದ ಹಿಂದೆ ಅದ್ರ ತುಂಬಾ ಚರ್ಚೆ ನಡೀತಾ ಇತ್ತು. 5 ವರ್ಷದ ಹಿಂದೆ ಅದು ತುಂಬಾ ಬೂಮಲ್ಲಿತ್ತು. ಇವತ್ತಿಗೆ ಅದ್ರದ್ದು ಬೂಮ್ ಅಷ್ಟೊಂದಿಲ್ಲ. ತುಂಬಾ ದುಡ್ಡನ್ನ ಅರ್ನ್ ಮಾಡಿರೋರು ಉಂಟು ಬಿಟ್ಕಾಯಿನ್ ಅಲ್ಲಿ, ತುಂಬಾ ದುಡ್ಡನ್ನ ಹಾಳು ಮಾಡಿರೋನು ಉಂಟು ಬಿಟ್ಕಾಯಿನ್ ಅಲ್ಲಿ. ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ರಿಸರ್ಚ್, ಅನಾಲಿಸಿಸ್, ಅದ್ರ ಬಗ್ಗೆ ನಾಲೆಜ್ ಗೇನ್ ಮಾಡಿ ಮಾತ್ರ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಆರ್ US ಸ್ಟಾಕ್ ಮಾರ್ಕೆಟ್ ಹೇಳಿದೆ, ಫಸ್ಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ದೆನ್ ಯು ಪ್ಲೀಸ್ ಗೋ ಫಾರ್ US ಸ್ಟಾಕ್ ಮಾರ್ಕೆಟ್, ರೈಟ್? ಈ ವಿಡಿಯೋದಲ್ಲಿ ನಾವು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್, ಮೀಡಿಯಂ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಸ್ ವೆಲ್ ಆಸ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಮಾತಾಡಿದೀವಿ. ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನ ನಾಲೆಜ್ ನ ಕೂಡ ಟ್ರೈ ಮಾಡಿದ್ದೀನಿ. ಎಲ್ಲೋ ಒಂದ್ ಕಡೆ ನಿಮಗೆ ಅನ್ಸಿದ್ರೆ ಇದನ್ನ ಬಿಟ್ಟು ಕೂಡ ಈ ಕೆಲವೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ವಿಚ್ ಐ ಹ್ಯಾವ್ ನಾಟ್ ಸ್ಪೋಕನ್ ಇನ್ ದಿಸ್ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಆಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಮುಂದೆ ಬರುವಂತ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನಾಲೆಜ್ ಕೊಡಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ನಿಮ್ಮ ಪರ್ಸನಲ್ ನಾಲೆಜ್, ಎಕ್ಸ್ಪೀರಿಯನ್ಸ್, ನಿಮ್ಮ ಏನ್ ನಾಲೆಜ್ ಇದೆ, ನಿಮ್ಮೇನು ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ ನಿಮ್ದೇನು ಇಂಟ್ರೆಸ್ಟ್ ಇದೆ, ಅದ್ರ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೊರಡಿ.
ಮತ್ತು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಇಲ್ಲ ಒಂದು 10 ವರ್ಷ ಆದಮೇಲೆ ನೀವು ದುಡಿತಾ ಇರ್ತೀರಾ, ನಿಮ್ಮ ಹತ್ರ ಹಣ ಬರ್ತಾ ಇರುತ್ತೆ, ಬಟ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ನೋಡಕ್ಕೆ ಹೊರಟಾಗ ಏನೂ ಸಹ ಇರುವುದಿಲ್ಲ. ಇಷ್ಟು ಮಾತು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದರೂ ಸಜೆಷನ್, ಫೀಡ್ಬ್ಯಾಕ್ ಮತ್ತು ನಿಮಗೆ ಏನಾದರೂ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಡ್ರಾಪ್ ಮಾಡಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೆ ಒನ್ಸ್ ಅಗೇನ್ ಶ್ರೀರಾಮೋತ್ಸವದ ಹಾರ್ದಿಕ ಶುಭಾಶಯಗಳು. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟಿಲ್ ನೆಕ್ಸ್ಟ್ ಟೈಮ್, ಡೂ ಟೇಕ್ ಕೇರ್ ಆಫ್ ಯೋರ್ ಮನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.